ನಾಯಕ್. ಇತ್ತ ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ಗಾಗಿ ಹಾಹಾಕಾರ ಮುಂದುವರೆದಿದೆ. 6ನೇ ದಿನವೂ ಕೂಡ ನಗರದ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಇನ್ನೊಂದು ಕಡೆನಲ್ಲಿ ಹೆಚ್ಚುವರಿ ಹಣವನ್ನ ಪಡೆದು ಆಹಾರವನ್ನ ನೀಡ್ತಿರೋ ಆರೋಪ ಕೇಳಿಬಂದಿದೆ. ಮತ್ತೊಂದಷ್ಟು ಕಡೆ ಹೋಟೆಲ್ ಮೆನ್ಯೂನೇ ಚೇಂಜ್ ಆಗಿದೆ. ಇನ್ನು ಪ್ರತಿಷ್ಠಿತ ಹೋಟೆಲ್ಗಳೇ ಬಂದ್ ಆಗೋ ಭೀತಿ ಎದುರಾಗಿದೆ. ಎಫೆಕ್ಟ್ ಆಗಿದೆ. ಯಾಕಂದರೆ ಇವಾಗ ನಮಗೂ ಈಗ ಹೋಟ್ಲ್ ನಡೆಸೋಕ್ಕಾಗ್ತಾ ಇಲ್ಲ. ಇವತ್ತಿಗೆ ಲಾಸ್ಟ್ ಆಗುತ್ತೆ ನಮ್ಮದು ಎಲ್ಲ ಇವತ್ತಿನವರೆಗೆ ನಡೆಸ್ಬೋದು ಅಷ್ಟೇ. ನಾಳೆಗೂ ನಮ್ಮದು ರಜೆ ಇರುತ್ತೆ, ವೀಕ್ಲಿ ಹಾಲಿಡೇ ಇರುತ್ತೆ. ನಾಳೆ ಏನಾದರೂ ಸಿಕ್ಕಿದರೆ ಮಂಗಳವಾರ ಓಪನ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ, ಸಾಧ್ಯ ಆಗಲ್ಲ. ಒಂದು ದಿನಕ್ಕೆ ನಾವು ಮೊದಲು ರೆಗ್ಯುಲರ್ ದಿವಸದಲ್ಲಿ ನಮಗೆ 6ರಿಂದ 7 ಸಿಲಿಂಡರ್ ಬೇಕಾಗಿತ್ತು ಪ್ರತಿನಿತ್ಯ. ವೀಕೆಂಡು ಒಂದು 8ರಿಂದ 11ರವರೆಗಾದರೂ ಒಂದೊಂದು ಸಲ ಬೇಕಾಗುತ್ತೆ. ಆದರೆ ಇವಾಗ ಏನಾಗಿದೆ ಅಂದರೆ ನಮಗೆ ಇವತ್ತಿರೋದೇ ಒಂದು 4ರಿಂದ 5 ಸಿಲಿಂಡ್ರು. ಅದರಲ್ಲೇ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು. ಯಾಕಂದರೆ ಮಧ್ಯಾಹ್ನ ಈಗ ದೋಸೆ ಸ್ಟಾಪ್ ಮಾಡಿದ್ದೀವಿ, ಸಂಜೆನೂ ಮೆನು ಕಟ್ ಮಾಡಿದ್ದೀವಿ, ದೋಸೆ ಸ್ಟಾಪ್ ಮಾಡಿದ್ದೀವಿ. ದೋಸೆಯಿಂದ ನಿಮಗೆ ಅದರಿಂದ ಜಾಸ್ತಿ ಒಲೆ ಉರಿಯುತ್ತೆ ಅಂತೇಳಿ ದೋಸೆನೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ವಾರ್ ಇದೀಗ ಸಿಲಿಕಾನ್ ಸಿಟಿ ಮಂದಿಗೆ ಗ್ಯಾಸ್ ವಾರ್ ಶುರುವಾಗುವಂತೆ ಮಾಡಿಬಿಟ್ಟಿದೆ. ಕಳೆದ 6 ದಿನಗಳಿಂದ ಕೂಡ ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮ ಸ್ಥಗಿತಗೊಂಡಿದೆ. ಇದೀಗ ನಾವು ಫೇಮಸ್ ಆಗಿರುವಂತಹ ಬೆಂಗಳೂರಿನ ಹೆಸರಾಂತ ಹೋಟೆಲ್ ಆಗಿರುವಂತಹ ರಾಜಣ್ಣ ಮಿಲಿಟರಿ ಹೋಟೆಲ್ನ ಮುಂಭಾಗದಲ್ಲಿರುವಂಥದ್ದು. ಕಳೆದ 3 ದಿನಗಳಿಂದ ಕೂಡ ಈ ಒಂದು ಹೋಟೆಲ್ ಕ್ಲೋಸ್ ಆಗಿತ್ತು. ಆದರೆ ಭಾನುವಾರ ಆದ ಕಾರಣದಿಂದ ಇವತ್ತು ಈ ಒಂದು ಹೋಟೆಲನ್ನು ತೆರಲಾಗಿದೆ. ಇಲ್ಲಿ ಸಾಕಷ್ಟು ಮೆನುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅತ್ಯಂತ ಹೆಚ್ಚು ಫೇಮಸ್ ಅಂದರೆ ಇಲ್ಲಿ ನಾಟಿ ಕೋಳಿ ಮತ್ತು ಮಟನ್ ಬಿರಿಯಾನಿ ಮತ್ತು ಕಾಲ್ ಸೂಪ್ ಎಲ್ಲವೂ ಕೂಡ ಇಲ್ಲಿ ಒಂದು ಫೇಮಸ್ ಆಗಿರುವಂತಹ ಡಿಶಸ್ ಆಗಿರುತ್ತೆ. ಆದರೆ ಇವತ್ತು ಏನಾಗಿದೆ ಅಂತ ಅಂದರೆ ಗ್ಯಾಸ್ನ ಅಭಾವದಿಂದಾಗಿ ಇಲ್ಲಿ ಕೇವಲ ಒಂದು ರೀತಿಯಲ್ಲಿ ಇಡ್ಲಿಯ ಜೊತೆ ದೋಸೆ ಮತ್ತು ದೋಸೆ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಗ್ಯಾಸ್ ಜಾಸ್ತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇವಲ ಇಡ್ಲಿ ಜೊತೆಗೆ ಕಾಲ್ ಸೂಪ್ ಸಿಗ್ತಾ ಇರುವಂಥದ್ದು. ಮತ್ತು ಕಬಾಬ್ ಆಗಿರ್ಬೋದು, ಮತ್ತು ಪರೋಟ ಆಗಿರ್ಬೋದು, ಚಿಲ್ಲಿ ಚಿಕನ್, ಈ ರೀತಿ ಯಾವುದೇ ರೀತಿಯ ವಸ್ತುಗಳು ಅಂದರೆ ಜಾಸ್ತಿ ಎಣ್ಣೆಯಿಂದ ಕರೆಯಲ್ಪಡುವಂಥ, ಜಾಸ್ತಿ ಗ್ಯಾಸನ್ನು ಬಳಸಲ್ಪಡುವಂತಹ ವಸ್ತುಗಳು ಇದೀಗ ಲಭ್ಯವಾಗ್ತಿಲ್ಲ. ಇನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಹೋಟೆಲ್ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರುವಂಥದ್ದು. ಯಾಕಂದರೆ ಸಾಮಾನ್ಯ ದಿನಗಳಲ್ಲಿ ರಾಜಣ್ಣ ಮಿಲಿಟರಿ ಹೋಟೆಲ್ ಅಂದರೆ ಇಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ. ಆದರೆ ಇದೀಗ ಏನಾಗಿದೆ ಅಂದರೆ ಇಡೀ ಹೋಟೆಲ್ ಖಾಲಿಯಾಗಿ ಹೊಡಿತಾ ಇದೆ. ಸಾಮಾನ್ಯ ದಿನಕ್ಕೆ ಹೋಲಿಸಿದರೆ ಭಾನುವಾರದಂತೂ ಅದರಲ್ಲೂ ಕೂಡ ಹೆಚ್ಚಿನ ಜನಸಂದಣಿಯಿಂದ ಕೂಡಿರ್ತಿತ್ತು. ಆದರೆ ಇವತ್ತು ಅಕ್ಷರಶಃ ಕಡಿಮೆ ಗ್ರಾಹಕರನ್ನು ಒಳಗೊಂಡು ಒಂದು ರೀತಿಯಲ್ಲಿ ಮಂಕಾಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಸಾಮಾನ್ಯ ದಿನಗಳಿಗೆ ಹೋಲಿಸಿದರೆ ಇವತ್ತು ಅಕ್ಷರಶಃ ಇಲ್ಲಿ ಒಂದು ರೀತಿ ಮಂಕು ಆವರಿಸಿದೆ ಅಂತಲೇ ಹೇಳ್ಬೋದು. ಯುದ್ಧ ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮ ಬೆಂಗಳೂರಿನ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಸ್ಥಗಿತಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಒಂದು ರೀತಿ ಅನುಮಾನ ಇಲ್ಲ ಅಂತಲೇ ಹೇಳ್ತಾ ಹೋಗ್ಬೋದು. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ ಎಚ್ ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.